ನಮಸ್ಕಾರ ಸ್ನೇಹಿತರೆ. ರಾಹುಲ್ ಗಾಂಧಿ ಅವರು ಕೆಲ ವರ್ಷಗಳಿಂದ ಎಜೆಂಡಾ ಪಾಲಿಟಿಕ್ಸ್ ನ ಮಾಡ್ಕೊಂಡು ಬಂದಿದ್ದಾರೆ. ನಿಮ್ಗೆ ಗೊತ್ತಿರುವಂತಹ ವಿಷಯ. ಯಾವುದೋ ಒಂದು ಎಜೆಂಡಾವನ್ನು ಹಿಡ್ಕೊಂಡು ಅದನ್ನ ಎಲ್ಲಾ ಕಡೆ ಪ್ರಚಾರ ಮಾಡಿ ಒಂದು ನರೇಟಿವ್ ನ ಸೆಟ್ ಮಾಡೋದು, ಈ ರೀತಿಯಾದಂತಹ ರಾಜಕೀಯವನ್ನ ಮಾಡ್ಕೊಂಡು ಬರ್ತಾ ಇದ್ದಾರೆ. ಇಲ್ಲಿ ರಾಹುಲ್ ಗಾಂಧಿ ಅವರ ಮೇನ್ ಟಾರ್ಗೆಟ್ ಏನು ಅಂತ ಹೇಳಿದ್ರೆ, ದೇಶದಲ್ಲಿ ಒಂದು ದಂಬಿ ಆಗ್ಬೇಕು, ಒಂದು ಗಲಭೆ ಆಗ್ಬೇಕು. ಆ ಮುಖಾಂತರ ನಮ್ಮ ಅಕ್ಕಪಕ್ಕದ ದೇಶಗಳಲ್ಲಿ ನಡೆದಿದೆಯಲ್ಲ ಆ ರೀತಿಯಾದಂತಹ ಒಂದು ಗಲಭೆಯನ್ನು ಸೃಷ್ಟಿ ಮಾಡಬೇಕು ಅಂತಕೊಂಡು ಬಹಳ ದಿನಗಳಿಂದ ಅವರು ಟ್ರೈ ಮಾಡ್ತಾ ಇದ್ದಾರೆ. ನಿಮ್ಗೆ ಗೊತ್ತಿದೆ, ಅವ್ರ ಟಾರ್ಗೆಟ್ ಇರೋದು ಜನ್ಜಿ. ಈ ಜನ್ಜಿಯನ್ನ ಸರ್ಕಾರದ ವಿರುದ್ಧ ಎತ್ತಿ ಕಟ್ಟಿ ಆ ಮುಖಾಂತರ ದೇಶದಲ್ಲಿ ಅಶಾಂತಿಯನ್ನು ಉಂಟು ಮಾಡಬೇಕು, ಈ ರೀತಿಯಾದಂತ ಪ್ರಯತ್ನವನ್ನ ಅವರು ಸತತವಾಗಿ ಮಾಡ್ಕೊಂಡು ಬರ್ತಾ ಇದ್ದಾರೆ. ನಾನು ಈ ರೀತಿ ಹೇಳಲಿಕ್ಕೆ ಪ್ರಮುಖ ಕಾರಣ ಏನು ಅಂತ ಹೇಳಿದ್ರೆ, ಅವರು ಕೆಲವೊಮ್ಮೆ ಎತ್ಕೊಳ್ಳುವಂತಹ ವಿಷಯ, ಆ ವಿಷಯದ ಬಗ್ಗೆ ಅವ್ರು ಮಾತಾಡುವಂತಹ ರೀತಿ, ಹಾಗೇನೆ ಅದರ ಹಿಂದು ಮುಂದು ಏನು ಗೊತ್ತಿಲ್ಲ ಅಂತ ಹೇಳಿದ್ರು ಕೂಡ ಅದನ್ನ ಪ್ರಚಾರ ಮಾಡ್ಕೊಂಡು ಹೋಗುವಂತಹ ರೀತಿ, ಇದೆಲ್ಲದನ್ನು ನೋಡಿದಾಗ ಗೊತ್ತಾಗ್ತದೆ ಇವರ ಟಾರ್ಗೆಟ್ ಇರೋದು ಈ ಜನ್ಜಿ. ಅವ್ರ ಮುಖಾಂತರ ಭಾರತದಲ್ಲಿ ಏನಾದ್ರೂ ಒಂದು ಹೆಚ್ಚು ಕಡಿಮೆ ಆಗ್ಬೇಕು, ಆ ಮುಖಾಂತರ ಇಲ್ಲಿ ಮೋದಿ ಸರ್ಕಾರದ ವಿರುದ್ಧ ಜನರು ತಿರುಗಿ ಬೀಳಬೇಕು. ಆ ರೀತಿ ಆದ್ರೆ ನನಗೆ ಅಧಿಕಾರ ಏರ್ಲಿಕ್ಕೆ ಖಂಡಿತವಾಗಿ ಸುಲಭ ಆಗ್ತದೆ. ಈ ರೀತಿಯಾಗಿ ಯೋಚನೆ ಮಾಡ್ತಾ ಇರುವಂತವರು ರಾಹುಲ್ ಗಾಂಧಿ ಅವರು. ಕೆಲವರು ಇದನ್ನು ಒಪ್ಪದೇ ಇರಬಹುದು, ಆದ್ರೆ ನಿಜವಾದಂತಹ ಗೋಲ್ ರಾಹುಲ್ ಗಾಂಧಿ ಅವರದಿರುವುದು ಜನ್ಜಿಯನ್ನ ಸರ್ಕಾರದ ವಿರುದ್ಧ ಎತ್ತಿ ಕಟ್ಟುವಂತಹದ್ದು. ಈ ಹಿಂದಿನ ಹಲವಾರು ಬಾರಿ ಅವರು ಹೇಳಿದ್ರು, ಬೇರೆ ದೇಶದಲ್ಲಿ ಆದ ಹಾಗೇನೆ ಭಾರತದಲ್ಲೂ ಆಗ್ತದೆ, ಭಾರತದ ಜನ್ಜಿ ಈ ರೀತಿಯಾಗಿ ಮುಂದಿನ ದಿನಗಳಲ್ಲಿ ಸರ್ಕಾರದ ವಿರುದ್ಧ ತಿರುಗಿ ಬೀಳ್ತಾರೆ, ಈ ರೀತಿಯಾಗಿ ಹಲವಾರು ಬಾರಿ ಹೇಳ್ಕೊಂಡು ಹೋಗಿದ್ದಾರೆ. ಆದ್ರೆ ರಾಹುಲ್ ಗಾಂಧಿ ಅವರ ಈ ಎಲ್ಲ ಅಸ್ತ್ರಗಳು ಇಲ್ಲಿವರೆಗೂ ಫೇಲ್ಯೂರ್ ಆಗಿದೆ. ಆದ್ರೂ ಕೂಡ ಅವರು ತಮ್ಮ ಪ್ರಯತ್ನವನ್ನ ಬಿಟ್ಟಿಲ್ಲ, ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಈಗ ಲೇಟೆಸ್ಟ್ ಆಗಿ ಅವ್ರ ಕೈಗೆ ಸಿಕ್ಕಿರುವಂತಹ ಅಸ್ತ್ರ ಮಾಜಿ ಸೇನಾಧಿಕಾರಿ ನರವಣೆ ಅವರು ಬರೆದಿರುವಂತಹ ಪುಸ್ತಕ. ಆ ಪುಸ್ತಕದಲ್ಲಿರುವಂತಹ ಕೆಲವೊಂದು ಸಾಲುಗಳು ಈಗ ರಾಹುಲ್ ಗಾಂಧಿ ಅವರಿಗೆ ಅಸ್ತ್ರದ ರೀತಿಯಲ್ಲಿ ಸಿಕ್ಕಿದೆ. ನಿಮ್ಗೆ ಗೊತ್ತಿದೆ, ಕಳೆದ ಸೋಮವಾರ ಲೋಕಸಭಾ ಅಧಿವೇಶನ ಪ್ರಾರಂಭ ಆದ ತಕ್ಷಣ ರಾಹುಲ್ ಗಾಂಧಿ ಅವರು ಈ ನರವಣೆಯವರ ಪುಸ್ತಕದಲ್ಲಿ ಇದೆ ಎನ್ನಲಾದ ಕೆಲವೊಂದು ಸಾಲುಗಳನ್ನು ಓದಿ ಹೇಳುವ ಮುಖಾಂತರ ವಿವಾದದ ಕಿಡಿಯನ್ನು ಹೊತ್ತಿಸಿದ್ರು. ನಂತರ ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಆಗ್ಬೇಕು, ನನಗೆ ಮಾತಾಡ್ಲಿಕ್ಕೆ ಅವಕಾಶ ಕೊಡಬೇಕು ಅಂತೇಳಿ ಹೇಳಿದ್ರು. ಆದ್ರೆ ಆಡಳಿತ ಪಕ್ಷದವರು ಅದಕ್ಕೆ ಅವಕಾಶವನ್ನ ಕೊಡ್ಲಿಲ್ಲ. ಕಾರಣ ಏನು ಅಂತ ಹೇಳಿದ್ರೆ, ಈ ಪುಸ್ತಕ ಇನ್ನೂ ಕೂಡ ಮುದ್ರಣ ಆಗಿ ಹೊರಗಡೆ ಬಂದಿಲ್ಲ, ಅಂದ್ರೆ ರಿಲೀಸ್ ಆಗಿಲ್ಲ. ರಿಲೀಸ್ ಆಗದೆ ಇರುವ ಪುಸ್ತಕದಲ್ಲಿ ಇರಬಹುದಾದಂತಹ ಅಂಶವನ್ನ ಈ ರೀತಿಯಾಗಿ ಹೇಳುವಂತನೂ ಇಲ್ಲ. ಆದ್ರಿಂದಾಗಿ ರಾಹುಲ್ ಗಾಂಧಿ ಅವರ ಈ ಒಂದು ವಾದಕ್ಕೆ ಅಲ್ಲಿ ಪುಷ್ಟಿ ಸಿಗ್ಲಿಲ್ಲ. ಇದು ರಾಹುಲ್ ಗಾಂಧಿ ಅವರಿಗೂ ತುಂಬಾ ಚೆನ್ನಾಗಿ ಗೊತ್ತಿತ್ತು. ನಾನು ಈ ರೀತಿ ಹೇಳಿದ ತಕ್ಷಣ ಖಂಡಿತವಾಗಿ ಆಡಳಿತ ಪಕ್ಷದವರು ನನಗೆ ಪರ್ಮಿಷನ್ ಕೊಡೋದಿಲ್ಲ ಅಂತೇಳಿ ಗೊತ್ತಿತ್ತು. ಒಂದ್ ವೇಳೆ ಪರ್ಮಿಷನ್ ಕೊಟ್ಟಿಲ್ಲ ಅಂತ ಹೇಳಿದ್ರೆ ನಾವು ಗಲಭೆ ಮಾಡಬೇಕು, ಮಾಮೂಲಾಗಿ ಪ್ರತಿ ಅಧಿವೇಶನದಲ್ಲಿ ಮಾಡುವ ಹಾಗೇನೆ ಈ ಬಾರಿ ಕೂಡ ಅಷ್ಟೇ ನಾವು ಘೋಷಣೆಗಳನ್ನ ಕೂಗಬೇಕು, ಆ ಮುಖಾಂತರ ಯಾವುದೇ ಕಾರಣಕ್ಕೆ ಲೋಕಸಭೆಯನ್ನ ನಡೆಸ್ಕೊಂಡು ಹೋಗ್ಲಿಕ್ಕೆ ನಾವು ಬಿಡಬಾರದು, ಈ ರೀತಿಯಾಗಿ ನಿರ್ಧಾರವನ್ನ ಮಾಡಿಕೊಂಡೇ ಇಲ್ಲಿ ರಾಹುಲ್ ಗಾಂಧಿ ಅವರು ಕಾರ್ಯತಂತ್ರವನ್ನ ಹೆಣೆದಿದ್ದಾರೆ. ಅದೇ ರೀತಿಯಲ್ಲಿ ಕಳೆದ ವಾರ ಎಲ್ಲ ಕಳೆದು ಹೋಗ್ಬಿಡ್ತು. ಈಗ ಪ್ರಮುಖ ವಿಷಯಕ್ಕೆ ಬರೋದಾದ್ರೆ, ನರವಾಣೆಯವರು ಬರೆದಿರುವಂತಹ ಈ ಪುಸ್ತಕ ಇನ್ನೂ ಕೂಡ ಪ್ರಕಟಗೊಂಡಿಲ್ಲ. ಆದ್ರೆ ಈ ಪ್ರಕಟಗೊಳ್ಳದೇ ಇರುವಂತಹ ಪುಸ್ತಕದ ಕಾಪಿ ರಾಹುಲ್ ಗಾಂಧಿ ಅವ್ರ ಕೈಗೆ ಹ್ಯಾಕ್ ಸಿಕ್ತು, ಇದು ಈಗ ಇರುವಂತಹ ಪ್ರಶ್ನೆ. ಸಾಮಾನ್ಯವಾಗಿ ಯಾವುದೇ ಸೇನಾಧಿಕಾರಿಗಳಾಗ್ಲಿ ಅವರು ರಿಟೈರ್ಡ್ ಆದ್ಮೇಲೆ ಈ ರೀತಿಯಾದಂತಹ ಪುಸ್ತಕವನ್ನ ಬರೀತಾರೆ. ಸಾಮಾನ್ಯವಾಗಿ ಆ ಪುಸ್ತಕದಲ್ಲಿ ಅವರ ಅನುಭವಗಳನ್ನ ಹಂಚಿಕೊಂಡಿರ್ತಾರೆ. ಯಾವ್ಯಾವ ಸಂದರ್ಭದಲ್ಲಿ ಏನಾಯ್ತು, ಯಾವ ರೀತಿಯಾದಂತಹ ಸಮಸ್ಯೆಗಳನ್ನ ನಾವು ಫೇಸ್ ಮಾಡಿದ್ವಿ, ಆ ಸಮಸ್ಯೆಗಳನ್ನ ಹೇಗೆ ಬಗೆಹರಿಸಿದ್ವಿ, ಈ ರೀತಿಯಾಗಿ ಬರ್ಕೊಂಡು ಹೋಗ್ತಾರೆ. ಇದರಲ್ಲಿ ಸಾಮಾನ್ಯವಾಗಿ ಎಲ್ಲಿಯೂ ಕೂಡ ವಿವಾದಿತ ಅಂಶವನ್ನ ಮೆನ್ಷನ್ ಮಾಡ್ಲಿಕ್ಕೆ ಹೋಗೋದಿಲ್ಲ. ಅಂದ್ರೆ ದೇಶದ ವಿರುದ್ಧವಾಗಿ ಅವರು ಎಲ್ಲಿಯೂ ಕೂಡ ಏನನ್ನು ಬರ್ದಿರೋದಿಲ್ಲ. ಆದ್ರೆ ನರವಣೆಯವರ ಪುಸ್ತಕದಲ್ಲಿ ಗಲ್ವಾನ್ ಕಣಿವೆಯಲ್ಲಿ ನಡೆದಂತಹ ಇನ್ಸಿಡೆಂಟ್ ಬಗ್ಗೆ ಅವ್ರು ಮೆನ್ಷನ್ ಮಾಡಿದ್ದಾರೆ. ಅಂದ್ರೆ ಸರ್ಕಾರ ನಮ್ಗೆ ತಕ್ಷಣ ಪರ್ಮಿಷನ್ ಕೊಡ್ಲಿಲ್ಲ ಅಂತ ಹೇಳಿದ್ರು. ಕೊನೆಗೆ ಸರ್ಕಾರ ನಿಮ್ಗೆ ಏನ್ ಸರಿ ಅನ್ಸ್ತದೋ ಅದನ್ನ ಮಾಡಿ ಅಂತ ನಮ್ಗೆ ಪರ್ಮಿಷನ್ ಕೊಡ್ತು ಅಂತೇಳಿ ಹೇಳ್ತಾರೆ. ಅಂದ್ರೆ ಸರ್ಕಾರ ಇಲ್ಲಿ ನಿರ್ದಿಷ್ಟವಾಗಿ ನೀವು ಹೀಗೆ ಮಾಡಿ ಅಂತೇಳಿ ನಮ್ಗೆ ಹೇಳಲಿಲ್ಲ, ಅದಕ್ಕೆ ಬದಲಾಗಿ ನಿಮ್ಗೆ ಏನ್ ಸರಿ ಅನ್ಸ್ತದೋ ಅದನ್ನ ಮಾಡಿ ಅಂತ ಹೇಳಿದ್ದಾರೆ. ಇಲ್ಲಿ ಒಂದು ದೃಷ್ಟಿಯಲ್ಲಿ ನೋಡೋದಾದ್ರೆ ಸರ್ಕಾರ ಸೇನೆಗೆ ಫ್ರೀ ಹ್ಯಾಂಡ್ಸ್ ಅನ್ನು ಕೊಟ್ಟಿದೆ ಅಂತೇಳಿ ಹೇಳ್ಬೋದು. ಆದ್ರೆ ಇಲ್ಲಿ ನರವಣೆಯವರು ಮೆನ್ಷನ್ ಮಾಡಿರೋದು ಯಾವ ರೀತಿ ಇದೆ ಅಂತ ಹೇಳಿದ್ರೆ, ಸರ್ಕಾರ ನಮ್ಗೆ ಸ್ಪಷ್ಟ ನಿರ್ದೇಶನವನ್ನ ಕೊಡ್ಲಿಲ್ಲ ಅಂತ ಹೇಳ್ತಾ ಇದ್ದಾರೆ. ಈ ವಿಷಯವನ್ನು ಹಿಡ್ಕೊಂಡು ರಾಹುಲ್ ಗಾಂಧಿ ಅವರು ಇದ್ರ ಬಗ್ಗೆ ಚರ್ಚೆ ಆಗ್ಬೇಕು. ಚೀನಾದ ಸೈನಿಕರು ಭಾರತದ ಭೂಭಾಗವನ್ನ ಆಕ್ರಮಿಸಿಕೊಂಡಿದ್ದಾರೆ, ಇದ್ರ ಬಗ್ಗೆ ಸಂಪೂರ್ಣವಾದ ಚರ್ಚೆ ಆಗ್ಬೇಕು ಅಂತ ಹಠ ಹಿಡಿದ್ರು. ನಂತರ ಏನೆಲ್ಲ ನಡೆದಿದೆ ಅನ್ನೋದು ನಿಮ್ಗೆ ಗೊತ್ತಿದೆ. ಇದು ಮೊದಲನೇ ದಿನ ನಡೆದಂತಹ ಘಟನೆ. ಆದ್ರೆ ಎರಡನೇ ದಿನ ರಾಹುಲ್ ಗಾಂಧಿ ಅವರು ಈ ಪುಸ್ತಕವನ್ನೇ ಹಿಡ್ಕೊಂಡು ಪಾರ್ಲಿಮೆಂಟ್ಗೆ ಬಂದಿದ್ರು. ಇಲ್ಲಿ ಕುತೂಹಲಕಾರಿ ಅಂಶ ಏನು ಅಂತ ಹೇಳಿದ್ರೆ, ನರವಣೆಯವರು ಬರೆದಿರುವ ಈ ಪುಸ್ತಕದ ಪ್ರಕಟಣೆಗೆ ಇಲ್ಲಿವರೆಗೂ ಕೂಡ ಸರ್ಕಾರ ಪರ್ಮಿಷನ್ ಕೊಟ್ಟಿಲ್ಲ. ಸಾಮಾನ್ಯವಾಗಿ ಡಿಫೆನ್ಸ್ ಸಂಬಂಧಪಟ್ಟಂತಹ ಯಾವುದೇ ಪುಸ್ತಕ ಆಗ್ಲಿ ಅಥವಾ ಯಾವುದೇ ವಿಷಯವಾಗ್ಲಿ ಅದನ್ನ ಪಬ್ಲಿಷ್ ಮಾಡೋಕ್ಕಿಂತ ಮೊದಲು ಮಿನಿಸ್ಟ್ರಿ ಆಫ್ ಡಿಫೆನ್ಸ್ ಇಂದ ಅವರು ಪರ್ಮಿಷನ್ ತಗೊಳ್ಬೇಕಾಗ್ತದೆ. ಇಲ್ಲಿ ಕೂಡ ಅಷ್ಟೇ ನರವಣೆಯವರು ಮಿನಿಸ್ಟ್ರಿ ಆಫ್ ಡಿಫೆನ್ಸ್ ನ ಅಪ್ರೋಚ್ ಮಾಡಿದ್ದಾರೆ. ಈ ಪುಸ್ತಕದ ಬಿಡುಗಡೆಗೆ ಮತ್ತು ಪ್ರಿಂಟ್ ಮಾಡ್ಲಿಕ್ಕೆ ಪರ್ಮಿಷನ್ ನ ಕೇಳಿದ್ರು. ಆದ್ರೆ ಸರ್ಕಾರ ಇಲ್ಲಿವರೆಗೂ ಕೂಡ ಅದಕ್ಕೆ ಪರ್ಮಿಷನ್ ನ ಕೊಟ್ಟಿರಲಿಲ್ಲ. ಇಲ್ಲಿ ಕುತೂಹಲಕಾರಿ ವಿಷಯ ಏನು ಅಂತ ಹೇಳಿದ್ರೆ, ಸರ್ಕಾರ ಒಂದು ನಿಯಮವನ್ನ ಪಾಲಿಸ್ತದೆ. ಅದೇನು ಅಂತ ಹೇಳಿದ್ರೆ, ಸಾಮಾನ್ಯವಾಗಿ ಈ ರೀತಿ ನಿವೃತ್ತ ಸೇನಾಧಿಕಾರಿಗಳು ಬರೆದಂತಹ ಪುಸ್ತಕವನ್ನ ಪ್ರಕಟಿಸುವುದಕ್ಕಿಂತ ಮೊದಲು
ಸರ್ಕಾರದಿಂದ ಪರ್ಮಿಷನ್ ನ ತಗೊಳ್ಬೇಕು. ಅಂದ್ರೆ ಮಿನಿಸ್ಟ್ರಿ ಆಫ್ ಡಿಫೆನ್ಸ್ ಇಂದ ಇವರು ಪರ್ಮಿಷನ್ ನ ತಗೊಳ್ಬೇಕಾಗ್ತದೆ. ಅದೇ ರೀತಿಯಲ್ಲಿ ಇಲ್ಲಿ ಕೂಡ ಅಷ್ಟೇ, ನರವಣೆ ಅವರು ಸರ್ಕಾರದಿಂದ ಪರ್ಮಿಷನ್ ನ ಕೇಳಿದ್ರು, ಆದ್ರೆ ಇಲ್ಲಿವರೆಗೂ ಕೂಡ ಸರ್ಕಾರ ಇವರಿಗೆ ಪುಸ್ತಕವನ್ನ ಪ್ರಕಟಿಸಲಿಕ್ಕೆ ಪರ್ಮಿಷನ್ ನ ಕೊಟ್ಟಿಲ್ಲ. ಆದ್ರೆ ಮೊನ್ನೆ ರಾಹುಲ್ ಗಾಂಧಿ ಅವರು ಈ ಪ್ರಕಟ ಆಗಿರುವಂತಹ ಪುಸ್ತಕವನ್ನ ಪಾರ್ಲಿಮೆಂಟ್ ನಲ್ಲಿ ಪ್ರದರ್ಶನ ಮಾಡಿದ್ರು. ಈಗ ಇರುವಂತಹ ಪ್ರಶ್ನೆ ಏನು ಅಂತ ಹೇಳಿದ್ರೆ, ಇನ್ನೂ ಮಿನಿಸ್ಟ್ರಿ ಆಫ್ ಡಿಫೆನ್ಸ್ ಇವರಿಗೆ ಪರ್ಮಿಷನ್ ಕೊಟ್ಟಿಲ್ಲ, ಇಲ್ಲಿ ಪುಸ್ತಕವನ್ನ ಹೇಗೆ ಇವರು ಪ್ರಿಂಟ್ ಮಾಡಿದ್ರು ಅಂತೇಳಿ. ಅದರಲ್ಲಿ ಇನ್ನೊಂದು ವಿಶೇಷ ಏನು ಅಂತ ಹೇಳಿದ್ರೆ, ಈ ಪುಸ್ತಕವನ್ನ ಪ್ರಕಟಿಸಿರುವುದು ಅತ್ಯಂತ ಫೇಮಸ್ ಆಗಿರುವಂತಹ ಪೆಂಗ್ವಿನ್ ಪ್ರಕಾಶನ ಸಂಸ್ಥೆ. ಸಾಮಾನ್ಯವಾಗಿ ಪೆಂಗ್ವಿನ್ ಸಂಸ್ಥೆಯವರು ಸರಿಯಾದ ರೀತಿಯಂತ ಪರ್ಮಿಷನ್ ಇಲ್ಲ ಅಂತ ಹೇಳಿದ್ರೆ ಈ ರೀತಿಯಾಗಿ ಪ್ರಕಟಿಸೋದಿಲ್ಲ. ಆದ್ರೆ ಇಲ್ಲಿ ಈಗಾಗಲೇ ಪುಸ್ತಕ ಪ್ರಿಂಟ್ ಆಗಿ ರಾಹುಲ್ ಗಾಂಧಿ ಅವರ ಕೈಗೆ ಕೂಡ ಸೇರಿದೆ. ಇಲ್ಲಿರುವಂತಹ ಪ್ರಶ್ನೆ ಏನು ಅಂತ ಹೇಳಿದ್ರೆ, ಇನ್ನೂ ಪರ್ಮಿಷನ್ ಕೊಟ್ಟಿಲ್ಲ, ಆದ್ರೂ ಕೂಡ ಈ ಪುಸ್ತಕ ಪ್ರಿಂಟ್ ಹೇಗಾಯ್ತು ಅಂತೇಳಿ. ಒಂದ್ ವೇಳೆ ಪ್ರಿಂಟ್ ಆದ್ರೂ ಕೂಡ ಅದು ರಾಹುಲ್ ಗಾಂಧಿ ಅವರ ಕೈಗೆ ಹೇಗೆ ಸಿಕ್ತು ಅನ್ನೋದು. ಮೊದಲನೇ ದಿನ ರಾಹುಲ್ ಗಾಂಧಿ ಅವರು ಕ್ಯಾರವನ್ ಪತ್ರಿಕೆಯಲ್ಲಿ ಪ್ರಕಟಗೊಂಡಿರುವಂತಹ ಒಂದು ಲೇಖನವನ್ನ ಪ್ರದರ್ಶನ ಮಾಡಿದ್ರು. ಇಲ್ಲಿ ಕ್ಯಾರವನ್ ಪತ್ರಿಕೆಯಲ್ಲಿ ಪ್ರಕಟಗೊಂಡಂತಹ ಲೇಖನವನ್ನು ಬರೆದಂತಹ ಸುಶಾಂತ್ ಸಿಂಗ್ ಅವರು ಹೇಳೋ ಪ್ರಕಾರ, ಈ ಲೇಖನವನ್ನ ಬರೆದು ನಾವು ಪ್ರಕಟಣೆ ಕಳಿಸೋದಕ್ಕಿಂತ ಮೊದಲು ಮಿನಿಸ್ಟ್ರಿ ಆಫ್ ಡಿಫೆನ್ಸ್ ಮತ್ತು ನರವಣೆ ಅವರಿಂದ ಪರ್ಮಿಷನ್ ನ ಕೇಳಿದ್ದೆ. ಈ ರೀತಿಯಾದಂತಹ ಒಂದು ಲೇಖನವನ್ನ ಬರಿತಾ ಇದ್ದೇನೆ, ಇದನ್ನ ಪ್ರಕಟಿಸಬಹುದಾ ಅಂತೇಳಿ ಕೇಳಿದ್ದೆ. ಆದ್ರೆ ನನ್ಗೆ ಇಬ್ಬರು ಕಡೆಯಿಂದ ಪರ್ಮಿಷನ್ ಅಂತ ತಕೊಂಡು ಸಿಕ್ಕಿರ್ಲಿಲ್ಲ, ಹಾಗೇನೆ ಪ್ರಕಟಿಸಬೇಡಿ ಅಂತ ತಕೊಂಡು ಹೇಳಿರ್ಲಿಲ್ಲ, ಆದ್ರಿಂದಾಗಿ ನಾನು ಇದನ್ನ ಪ್ರಕಟಣೆ ಕಳಿಸಿದೆ ಅಂತ ತಕೊಂಡು ಹೇಳಿದ್ದಾರೆ. ಅದೇ ರೀತಿಯಲ್ಲಿ ಅವರು ಇನ್ನೊಂದು ವಿಷಯವನ್ನ ಹೇಳಿದ್ದಾರೆ. ಅದೇನು ಅಂತ ಹೇಳಿದ್ರೆ, ಇನ್ನೂ ಬಿಡುಗಡೆ ಆಗದೆ ಇರುವಂತಹ ಪುಸ್ತಕ ರಾಹುಲ್ ಗಾಂಧಿ ಅವರ ಕೈಗೆ ಹೇಗೆ ಸಿಕ್ತು ಅನ್ನೋದು ನನಗೆ ಗೊತ್ತಿಲ್ಲ ಅಂತ ತಕೊಂಡು ಹೇಳಿದ್ದಾರೆ. ಇಲ್ಲಿ ಈಗ ಎಲ್ಲರೂ ಮಾತಾಡ್ತಾ ಇರೋದು ಏನು ಅಂತ ಹೇಳಿದ್ರೆ, ಪೆಂಗ್ವಿನ್ ಪ್ರಕಾಶನ ಸಂಸ್ಥೆ ಈ ಪುಸ್ತಕವನ್ನ ಈಗಾಗಲೇ ಪ್ರಕಟಿಸಿದೆ, ಆದ್ರೆ ಇನ್ನೂ ರಿಲೀಸ್ ಮಾಡಿಲ್ಲ. ಆ ಪುಸ್ತಕದ ಒಂದು ಪ್ರತಿಯನ್ನ ರಾಹುಲ್ ಗಾಂಧಿಗೆ ಇವರು ರೆಫರೆನ್ಸಿಗಾಗಿ ನರವಣೆಯವರು ಕೊಟ್ಟಿರಬಹುದು ಅಂತ ತಕೊಂಡು ಈಗ ಹೇಳ್ತಾ ಇದ್ದಾರೆ. ಅದೇ ರೀತಿಯಲ್ಲಿ ನರವಣೆಯವರು ಇದನ್ನ ಎಲ್ಲಿಯೂ ಕೂಡ ನೀವು ಹೊರಗಡೆ ಹೇಳಬಾರ್ದು ಅಂತ ತಕೊಂಡು ಕೂಡ ಒಂದು ಕಂಡೀಷನ್ ನ ಹಾಕಿರ್ಬೋದು. ಕಾರಣ ಏನು ಅಂತ ಹೇಳಿದ್ರೆ, ಆ ಪುಸ್ತಕ ಇನ್ನೂ ಬಿಡುಗಡೆ ಆಗಿಲ್ಲ. ಆದ್ರೆ ಮುಂದೇನಾಗಬಹುದು ಅನ್ನುವ ಯಾವುದೇ ರೀತಿಯಾದಂತಹ ಯೋಚನೆ ಇಲ್ಲದಿರುವಂತಹ ರಾಹುಲ್ ಗಾಂಧಿ ಅವರು ಈ ಪುಸ್ತಕವನ್ನ ನಾನು ಪ್ರದರ್ಶನ ಮಾಡಿದ್ರೆ ಸರ್ಕಾರಕ್ಕೆ ಮುಖಭಂಗ ಆಗ್ತದೆ, ಈ ರೀತಿಯಾಗಿ ಯೋಚನೆ ಮಾಡಿದ್ರು. ಮೊದಲನೇ ದಿನ ಪೇಪರ್ ಕಟಿಂಗ್ಸ್ ನ ತಗೊಂಡೋಗಿ ತೋರಿಸಿದ್ರು. ಎರಡನೇ ದಿನ ಈ ಪುಸ್ತಕ 4 ಸ್ಟಾರ್ಸ್ ಆಫ್ ಡೆಸ್ಟಿನಿ ಇದನ್ನ ತಗೊಂಡೋಗಿ ಪಾರ್ಲಿಮೆಂಟ್ ನಲ್ಲಿ ಪ್ರದರ್ಶನವನ್ನ ಮಾಡಿದ್ರು. ಯಾವಾಗ ರಾಹುಲ್ ಗಾಂಧಿ ಅವರು ಈ ರೀತಿ ಬಿಡುಗಡೆಗೊಳ್ಳದೇ ಇರುವಂತಹ ಪುಸ್ತಕವನ್ನ ಪಾರ್ಲಿಮೆಂಟ್ ನಲ್ಲಿ ಪ್ರದರ್ಶನ ಮಾಡಿದ್ರು, ಖಂಡಿತವಾಗಿ ಇಲ್ಲಿ ನರವಣೆಯವರಿಗೂ ಕೂಡ ಶಾಕ್ ಆಗಿರ್ತದೆ. ಇಲ್ಲಿ ರಾಹುಲ್ ಗಾಂಧಿ ಅವರು ಈ ರೀತಿಯಾಗಿ ನಡ್ಕೊಳ್ಳಿಕ್ಕೂ ಕೂಡ ಒಂದು ಪ್ರಮುಖ ಕಾರಣ ಇದೆ ಅಂತೇಳಿ ಹೇಳ್ತಾರೆ. ಅದೇನು ಅಂತ ಹೇಳಿದ್ರೆ, ಇಲ್ಲಿವರೆಗೂ ಕೂಡ ಬಿಜೆಪಿ ಅಥವಾ ಬೇರೆ ಬೇರೆ ಪಕ್ಷದವರು ಏನ್ ಮಾತಾಡ್ತಾ ಇದ್ರು ಅಂತ ಹೇಳಿದ್ರೆ, ನೆಹರು ಅವರ ಕಾಲದಲ್ಲಿ ಚೀನಾ ಭಾರತದ ಕೆಲವೊಂದು ಭೂಭಾಗವನ್ನ ಆಕ್ರಮಿಸಿಕೊಂಡು ಕೂತ್ಕೊಂಡಿದೆ, ಹಾಗೇನೆ ಪಿಒಕೆ ಸಮಸ್ಯೆ ಕೂಡ ನೆಹರು ಅವರ ಕಾಲದಲ್ಲೇ ಆಗಿರುವಂತಹದ್ದು. ಈ ರೀತಿಯಾಗಿ ಸತತವಾಗಿ ಪ್ರತಿಯೊಬ್ರು ಕೂಡ ನೆಹರು ಅವರ ಆಡಳಿತದ ಸಂದರ್ಭದಲ್ಲಿ ಈ ರೀತಿಯಲ್ಲಿ ನಡೆದಿದೆ, ನಮ್ಮ ಭೂಭಾಗವನ್ನು ನಾವು ಕಳ್ಕೊಂಡಿದ್ದೇವೆ, ಈ ರೀತಿಯಾಗಿ ಹೇಳ್ಕೊಂಡು ಬರ್ತಾ ಇದ್ರಲ್ಲ, ಅದಕ್ಕೆ ಟಕ್ಕರ್ ಕೊಡ್ಲಿಕ್ಕೆ ಅಥವಾ ಅದಕ್ಕೆ ಕೌಂಟರ್ ಕೊಡ್ಲಿಕ್ಕಾಗಿ ರಾಹುಲ್ ಗಾಂಧಿ ಅವರು ಕೇವಲ ನೆಹರು ಅವರ ಕಾಲದಲ್ಲಿ ಮಾತ್ರ ಅಲ್ಲ, ಈಗಿನ ಬಿಜೆಪಿ ಸರ್ಕಾರದ ಕಾಲದಲ್ಲೂ ಕೂಡ ಚೀನಾ ಭಾರತದ ಭೂಭಾಗವನ್ನ ಆಕ್ರಮಿಸಿಕೊಂಡಿದೆ, ಈ ರೀತಿಯಾಗಿ ಪ್ರೂವ್ ಮಾಡ್ಲಿಕ್ಕೆ ಈ ಪುಸ್ತಕವನ್ನ ಪ್ರದರ್ಶನ ಮಾಡಿದ್ದಾರೆ ಅಂತೇಳಿ ಹೇಳ್ತಾ ಇದ್ದಾರೆ. ಇದೇ ಸಂದರ್ಭದಲ್ಲಿ ಈ ಪುಸ್ತಕ ಸಂಬಂಧಪಟ್ಟಂತಹ ವಿಷಯವನ್ನ ಪಾರ್ಲಿಮೆಂಟ್ ನಲ್ಲಿ ತಾನು ಎತ್ತುತ್ತೇನೆ ಅಂತ ಹೇಳ್ಕೊಂಡು ಅವ್ರದ್ದೊಂದು ಮೀಟಿಂಗ್ ಇರ್ತದಲ್ಲ ಪ್ರತಿದಿನ ಬೆಳಿಗ್ಗೆ, ಅಂದ್ರೆ ಕಾಂಗ್ರೆಸ್ ಪಕ್ಷದ ವತಿಯಿಂದ, ಅಂದ್ರೆ ವಿರೋಧ ಪಕ್ಷದ ನಾಯಕರೆಲ್ಲರೂ ಕೂತ್ಕೊಂಡು ಯಾವ ವಿಷಯದ ಬಗ್ಗೆ ಮಾತಾಡಬೇಕು ಅಂತ ಡಿಸ್ಕಸ್ ಮಾಡಿರ್ತಾರೆ. ಆ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಅವರು ಈ ರೀತಿಯಾಗಿ ಹೇಳಿದಾಗ, ಅಂದ್ರೆ ಈ ವಿಷಯವನ್ನು ನಾನು ಪ್ರಸ್ತಾಪ ಮಾಡ್ತೇನೆ ಅಂತ ಹೇಳಿದಾಗ, ಅಲ್ಲಿದ್ದಂತಹ ಪ್ರತಿಯೊಬ್ಬರು ಕೂಡ ರಾಹುಲ್ ಗಾಂಧಿ ಅವರಿಗೆ ಇದ್ರ ಬಗ್ಗೆ ಮಾತಾಡ್ಲಿಕ್ಕೆ ಹೋಗ್ಬೇಡಿ, ನೀವು ಸಮಸ್ಯೆಯಲ್ಲಿ ಸಿಕ್ಕಾಕೊಡ್ತೀರಾ, ನಿಮ್ಮ ಫ್ಯಾಮಿಲಿಗೆ ಸಂಬಂಧಪಟ್ಟಂತಹ ಬಹಳಷ್ಟು ಪುಸ್ತಕಗಳಿದೆ, ಅದೆಲ್ಲದೂ ಹೊರಬರ್ತದೆ, ಹಾಗಾಗಿ ಈ ರೀತಿ ಕೆಲಸವನ್ನ ಮಾಡಬೇಡಿ ಅಂತ ಹೇಳಿದ್ರು. ಆದ್ರೆ ರಾಹುಲ್ ಗಾಂಧಿ ಅವರು ಸಾಮಾನ್ಯವಾಗಿ ಯಾರು ಹೇಳಿದ ಮಾತನ್ನು ಕೇಳುವಂತಹ ವ್ಯಕ್ತಿ ಅಲ್ಲ, ತಾನು ಏನ್ ಡಿಸೈಡ್ ಮಾಡಿದ್ದೀನೋ ಅದೇ ಸರಿ, ಈ ರೀತಿಯಾಗಿ ಯೋಚನೆ ಮಾಡ್ಕೊಂಡು ಹೋಗುವಂತಹ ವ್ಯಕ್ತಿ. ಅದರಿಂದಾಗಿ ಅವರು ಹಲವಾರು ಸಮಸ್ಯೆಗಳನ್ನ ಇಲ್ಲಿವರೆಗೆ ಫೇಸ್ ಮಾಡ್ತಾ ಇದ್ದಾರೆ. ಅದೇ ರೀತಿಯಲ್ಲಿ ಪಾರ್ಲಿಮೆಂಟ್ ನಲ್ಲಿ ಕೂಡ ನಡೀತು. ನಿಮ್ಗೆ ಗೊತ್ತಿದೆ, ನಿಶಿಕಾಂತ್ ದುಬೆ ಅವರು ಪಾರ್ಲಿಮೆಂಟ್ ನಲ್ಲಿ ಕೆಲವೊಂದು ಪುಸ್ತಕಗಳನ್ನ ಪ್ರದರ್ಶನ ಮಾಡಿದ್ರು. ಸ್ಪೀಕರ್ ಆ ರೀತಿ ಮಾಡಬೇಡಿ ಅಂತ ಹೇಳ್ತಿದ್ರು ಕೂಡ ನಿಶಿಕಾಂತ್ ದುಬೆ ಅವರು ಸುಮ್ಮನೆ ಕೂತ್ಕೊಳ್ಳಿಕ್ ಹೋಗಿಲ್ಲ. ಅದಕ್ಕೆ ಬದಲಾಗಿ ನೆಹರು, ಇಂದಿರಾ ಗಾಂಧಿ, ರಾಜೀವ್ ಗಾಂಧಿ, ಹಾಗೇನೆ ಇವರೆಲ್ಲರ ಕಾಲದಲ್ಲಿ ಏನೆಲ್ಲ ನಡೆದಿದೆ, ಏನೆಲ್ಲ ಅನಾಚಾರಗಳಾಗಿದೆ, ಈ ಎಲ್ಲ ವಿಷಯಕ್ಕೆ ಸಂಬಂಧಪಟ್ಟಂತ ಪ್ರಕಟಗೊಂಡಿರುವಂತಹ ಹಲವಾರು ಪುಸ್ತಕಗಳನ್ನ ಪಾರ್ಲಿಮೆಂಟ್ ನಲ್ಲಿ ಪ್ರದರ್ಶನ ಮಾಡಿದ್ರು. ನಿಮಗೆ ಗೊತ್ತಿದೆ, ನೆಹರು ಮತ್ತು ಮೌಂಟ್ ಬ್ಯಾಟನ್ ಅವರ ಪತ್ನಿಯ ನಡುವೆ ಇದ್ದಂತ ಸಂಬಂಧ, ಅವರಿಬ್ಬರ ನಡುವೆ ಇದ್ದಂತಹ ಪ್ರೇಮ ವ್ಯವಹಾರ ಪ್ರತಿಯೊಂದು ಕೂಡ ಕೆಲವೊಂದು ಪುಸ್ತಕಗಳಲ್ಲಿ ಪ್ರಕಟಗೊಂಡಿದೆ. ಆ ಪುಸ್ತಕವನ್ನ ಪ್ರದರ್ಶಿಸಿದ್ರು. ಅದೇ ರೀತಿಯಲ್ಲಿ ಇಂದಿರಾ ಗಾಂಧಿ ಅವರಿಗೆ ಸಂಬಂಧಪಟ್ಟಂತಹ ಒಂದಿಷ್ಟು ವಿಷಯಗಳನ್ನ ಬರೆದಂತಹ ಇನ್ನೊಂದು ಪುಸ್ತಕವನ್ನ ಕೂಡ ಪ್ರದರ್ಶನ ಮಾಡಿದ್ರು. ನಂತರ ರಾಜೀವ್ ಗಾಂಧಿ ಅವರ ಕಾಲದಲ್ಲಿ ನಡೆದಂತಹ ಕೆಲವೊಂದು ಹಗರಣಗಳಿಗೆ ಸಂಬಂಧಪಟ್ಟಂತಹ ಪುಸ್ತಕವನ್ನು ಕೂಡ ಅಲ್ಲಿ ಪ್ರದರ್ಶನ ಮಾಡಿದ್ರು. ಆ ಮುಖಾಂತರ ರಾಹುಲ್ ಗಾಂಧಿ ಅವರಿಗೆ ನಿಮ್ಮ ಫ್ಯಾಮಿಲಿಯವರಿಗೆ ಸಂಬಂಧಪಟ್ಟಂತ ಇಷ್ಟೊಂದು ಪುಸ್ತಕಗಳಿದೆ, ಇದನ್ನ ಮೊದಲು ಕೂತ್ಕೊಂಡು ಓದಿ ಅಂತ ತೋರಿಸಿದ್ರು.
ಆ ಮುಖಾಂತರ ಸದನದಲ್ಲೇ ರಾಹುಲ್ ಗಾಂಧಿ ಅವರ ಕುಟುಂಬದವರ ಮಾನ ಮರ್ಯಾದೆಯನ್ನ ನಿಶಿಕಾಂತ್ ದುಬೆ ಅವರು ಹರಾಜ್ ಹಾಕಿದ್ರು ಅಂತಲೇ ಹೇಳ್ಬೋದು. ಈ ರೀತಿ ಆಗತ್ತೆ ಅಂತ ಕೂಡ ಮೊದಲೇ ರಾಹುಲ್ ಗಾಂಧಿ ಅವರಿಗೆ ಮಲ್ಲಿಕಾರ್ಜುನ್ ಖರ್ಗೆ ಇರ್ಬೋದು ಅಥವಾ ಅವರ ಹಿರಿಯ ಸಂಸದರು ಯಾರೆಲ್ಲ ಇದ್ರು ಎಲ್ಲರೂ ಎಚ್ಚರಿಸಿದ್ರು. ಆದ್ರೆ ರಾಹುಲ್ ಗಾಂಧಿ ಅವರು ಅದ್ಯಾವುದಕ್ಕೂ ಕಿವಿಗೊಡ್ಲಿಲ್ಲ. ನಾನು ಏನ್ ಮಾಡ್ತಾ ಇದ್ದೀನೋ ಅದೇ ಸರಿ, ಇದರಿಂದಾಗಿ ಸರ್ಕಾರಕ್ಕೆ ಮುಖಭಂಗ ಆಗತ್ತೆ ಅಂತ ಕೊಂಡು ಅಲ್ಲಿ ಹೋಗಿ ಪುಸ್ತಕವನ್ನ ಪ್ರದರ್ಶನ ಮಾಡಿದ್ರು. ಕೊನೆಗೆ ಬಿಜೆಪಿ ಕೂಡ ಅದಕ್ಕೆ ಸರಿಯಾದಂತಹ ತಿರುಗೇಟನ್ನೇ ಕೊಡ್ತು. ಇಲ್ಲಿ ರಾಹುಲ್ ಗಾಂಧಿ ಅವರಿಗೆ ಏನಾದ್ರೂ ಬೆನಿಫಿಟ್ ಆಗಿದೆಯಾ ಅಂತ ಹೇಳಿದ್ರೆ ಖಂಡಿತವಾಗಿ ಅಲ್ಪ ಸ್ವಲ್ಪ ಬೆನಿಫಿಟ್ ಆಗಿದೆ ಅಂತೇಳಿ ಹೇಳ್ಬೋದು. ಕಾರಣ ಏನು ಅಂತ ಹೇಳಿದ್ರೆ ಕೆಲವರು ಚೀನಾ ಮತ್ತು ಭಾರತದ ನಡುವೆ ನಡೆದಂತಹ ಈ ಗಲ್ವಾನ್ ಕಣಿವೆ ಸಂಘರ್ಷ ಏನಿದೆ, ಈ ಸಂದರ್ಭದಲ್ಲಿ ಭಾರತ ಸರ್ಕಾರ ಸರಿಯಾದ ರೀತಿಯಲ್ಲಿ ನಿರ್ಧಾರವನ್ನು ತಗೊಳ್ಳಿಲ್ಲ ಅಂತೇಳಿ ಇವರು ಎಲ್ಲಾ ಕಡೆ ಪ್ರಚಾರ ಮಾಡ್ಲಿಕ್ಕೆ ಈ ಒಂದು ವಿಷಯವನ್ನ ಖಂಡಿತವಾಗಿ ಮುಂದಿನ ದಿನಗಳಲ್ಲಿ ಉಪಯೋಗಿಸ್ಕೊಳ್ತಾರೆ. ಆ ಮುಖಾಂತರ ಸರ್ಕಾರಕ್ಕೆ ಮುಖಭಂಗ ಮಾಡ್ಲಿಕ್ಕೆ ಖಂಡಿತವಾಗಿ ರಾಹುಲ್ ಗಾಂಧಿ ಅವರು ಪ್ರಯತ್ನ ಪಡ್ತಾರೆ ಅಂತಲೇ ಹೇಳ್ಬೋದು. ಅದರಲ್ಲಿ ತಕ್ಕ ಮಟ್ಟಿನ ಯಶಸ್ಸನ್ನು ಕೂಡ ಅವರು ಪಡ್ಕೊಳ್ತಾರೆ. ಕಾರಣ ಏನು ಅಂತ ಹೇಳಿದ್ರೆ ಈಗಾಗಲೇ ನಿಮ್ಗೆ ಹೇಳಿದಾಗೆ ರಾಹುಲ್ ಗಾಂಧಿ ಅವರ ಟಾರ್ಗೆಟ್ ಇರೋದು ಜನ್ಜಿ. ಈ ಜನ್ಜಿ ಅಥವಾ ಹೊಸ ವೋಟರ್ಸ್ ಏನಿರ್ತಾರೆ ಅವರ ತಲೆಯಲ್ಲಿ ಕೆಲವೊಂದು ವಿಷಯಗಳನ್ನು ತುಂಬಬೇಕು. ಈ ವೋಟ್ ಚೋರಿ ವಿಷಯ ಇರಬಹುದು, ಹಾಗೇನೆ ಚೀನಾ ಮತ್ತು ಭಾರತದ ನಡುವೆ ಈ ಸಂಘರ್ಷ, ನಂತರ ಆಪರೇಷನ್ ಸಿಂಧೂರದ ಸಂದರ್ಭದಲ್ಲಿ ಭಾರತ ಅಮೆರಿಕದ ಮಾತಿಗೆ ಕಟ್ಟು ಬಿದ್ದು ಸರೆಂಡರ್ ಆಯ್ತು ಅಂತ ಹೇಳ್ಕೊಂಡು ಎಲ್ಲ ಕಡೆ ಪ್ರಚಾರ ಮಾಡುವಂತದ್ದು. ಈ ರೀತಿ ಒಂದು 3-4 ವಿಷಯವನ್ನು ಹಿಡ್ಕೊಂಡು ಸರ್ಕಾರದ ವಿರುದ್ಧ ಪ್ರಚಾರ ಮಾಡ್ಕೊಂಡು ಹೋಗ್ತಾರೆ. ಅದನ್ನ ಕೆಲವರು ಹೌದು ಇರಬಹುದು ಅಂತ ಹೇಳ್ಕೊಂಡು ನಂಬುವಂತ ಸಾಧ್ಯತೆಗಳು ಕೂಡ ಇರ್ತದೆ. ಆಗ ಕಾಂಗ್ರೆಸ್ಗೆ ಸ್ವಲ್ಪ ಬೆನಿಫಿಟ್ ಕೂಡ ಆಗ್ತದೆ. ಇದನ್ನ ಮನಗಂಡಿರುವಂತಹ ರಾಹುಲ್ ಗಾಂಧಿ ಅವರು ಇನ್ನೂ ಕೂಡ ಬಿಡುಗಡೆಗೊಳ್ಳದಿರುವಂತಹ ಪುಸ್ತಕವನ್ನ ಪಾರ್ಲಿಮೆಂಟ್ ನಲ್ಲಿ ಪ್ರದರ್ಶನ ಮಾಡಿ ಸರ್ಕಾರಕ್ಕೆ ಮುಖಭಂಗ ಮಾಡಲಿಕ್ಕೆ ಪ್ರಯತ್ನಿಸಿದ್ದಾರೆ. ಹಾಗೇನೆ ಕಾಂಗ್ರೆಸ್ ನಲ್ಲಿರುವಂತಹ ಇಕೋ ಸಿಸ್ಟಮ್ ಇದನ್ನ ಎಲ್ಲ ಕಡೆ ಪ್ರಚಾರ ಮಾಡ್ಕೊಂಡು ಬರ್ತಾ ಇದೆ. ಹಾಗೇನೆ ಇದರ ಬೆನಿಫಿಟ್ ಅನ್ನ ಮುಂಬರುವಂತಹ 5 ರಾಜ್ಯಗಳ ಚುನಾವಣೆಯಲ್ಲಿ ಪಡ್ಕೊಳ್ಳಿಕ್ಕೆ ಖಂಡಿತವಾಗಿ ಕಾಂಗ್ರೆಸ್ ಪಕ್ಷ ಪ್ರಯತ್ನ ಪಡ್ತದೆ ಅಂತಲೇ ಹೇಳ್ಬಹುದು. ಆದ್ರೆ ಇದರಿಂದ ನಿಜವಾಗಿ ಕಾಂಗ್ರೆಸ್ಗೆ ಏನಾದ್ರೂ ಲಾಭ ಆಗಿದೆಯಾ ಅಥವಾ ಲಾಭ ಆಗಿಲ್ವಾ ಅನ್ನೋದು ಗೊತ್ತಾಗೋದು ನಮ್ಗೆ ಈ ಚುನಾವಣಾ ರಿಸಲ್ಟ್ ಗಳು ಬಂದ ಮೇಲೆನೆ. ಅಲ್ಲಿವರೆಗೆ ನಾವು ಕಾಯ್ತಾ ಇರಬೇಕಾಗ್ತದೆ. ಸ್ನೇಹಿತರೆ, ನಿಮ್ಗೆ ಅನಿಸ್ತದೆ ರಾಹುಲ್ ಗಾಂಧಿ ಅವರು ಇದರಲ್ಲಿ ಸಕ್ಸಸ್ ಆಗ್ತಾರಾ ಅಥವಾ ಫೇಲ್ಯೂರ್ ಆಗ್ತಾರಾ? ನಿಮ್ಮ ಅನಿಸಿಕೆಗಳನ್ನ ದಯವಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ. ಹಾಗೇನೆ ನಾನು ಇಲ್ಲಿ ಹಂಚ್ಕೊಂಡಂತ ವಿಷಯ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನಮಸ್ತೆ, ಜೈ ಹಿಂದ್.